ಎಲ್ರಿಗೂ ನಮಸ್ಕಾರ. ಏನಿದು ತರಕಾರಿ ಹೆಚ್ಚೋದನ್ನ ತೋರಿಸ್ತಿದಾರಲ್ಲ ಅಂತ ಅನ್ಕೊಂತಾ ಇದ್ದೀರಾ? ಏನಿಲ್ಲ, ಇವತ್ತು ನಾವು ಸುಬ್ರಹ್ಮಣ್ಯ ಷಷ್ಠಿ ಹಬ್ಬನ ಮಾಡ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಷಷ್ಠಿನ ಎಲ್ಲಾ ಭಾಗದಲ್ಲೂ ಮಾಡೋದಿಲ್ಲ. ಹಾಸನ್, ಸಕಲೇಶ್ಪುರ್ ಹೀಗೆ ಮುಂತಾದ ಊರುಗಳಲ್ಲಿ ಮಾತ್ರ ಮಾಡ್ತಾರೆ. ಇದನ್ನು ತರಕಾರಿ ಹಬ್ಬ ಕೂಡ ಅನ್ಬಹುದು. ಯಾಕೆ ಅಂದ್ರೆ ಎಲ್ಲಾ ತರದ ತರಕಾರಿಗಳನ್ನು ನಾವು ಅಕ್ಕಪಕ್ಕದ ಮನೆಗೆ ಹಂಚ್ತೀವಿ. ನಾವು ನಮ್ಮ ಮನೆಯಲ್ಲಿರೋ ತರಕಾರಿಗಳನ್ನ ಕೊಡ್ತೀವಿ, ಅವರು ಅವ್ರ ಮನೆಯಲ್ಲಿರೋ ತರಕಾರಿಗಳನ್ನ ಕೊಡ್ತಾರೆ. ಎಲ್ಲಾ ತರಕಾರಿಗಳನ್ನು ಮಿಕ್ಸ್ ಮಾಡಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ಇದೇ ಈ ಹಬ್ಬದ ವೈಶಿಷ್ಟ್ಯತೆ ಅಂತಾನೆ ಹೇಳ್ಬೋದು. ಹಾಗೇನೆ ಬೆಳಗ್ಗೆಯಿಂದ ತರಕಾರಿ ಎಲ್ಲ ಹಂಚಿದ್ದಾಗಿದೆ, ಅಡಿಗೆ ಕೂಡ ರೆಡಿ ಆಗಿದೆ. ಈಗ ದೇವರ ಪೂಜೆ ಮಾಡುವ ಸಮಯ. ಸರಿಯಾಗಿ 12 ಗಂಟೆ ಟೈಮಿಗೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಕೂಡ ಮಾಡ್ತೀವಿ. ಯಾಕೆ 12 ಗಂಟೆಗೆ ಅಂತ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯನ ತೇರ್ನ 12 ಗಂಟೆಗೆ ಎಳಿತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ 12 ಗಂಟೆಗೆನೆ ಪೂಜೆ ಮಾಡಿ ನೈವೇದ್ಯ ಕೂಡ ಮಾಡ್ತೀವಿ. ಇನ್ನೊಂದು ವಿಶಿಷ್ಟತನ ಹೇಳಲೇಬೇಕು ಈ ಹಬ್ಬದ ಬಗ್ಗೆ. ಏನು ಅಂದ್ರೆ ಬೇಕು ಅಂತ ಇನ್ನೊಂದಿನ ಮಾಡ್ಕೊಂಡು ತಿಂತೀವಿ ಈ ಅಡಿಗೆನ ಅಂದ್ರೂ ಇಷ್ಟು ರುಚಿಯಾಗಿ ಮಾಡೋದಿಕ್ಕಾಗಲ್ಲ, ಅಷ್ಟು ರುಚಿಯಾಗಿ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯನ ಹೆಸರನ್ನ ಹೇಳ್ಕೊಂಡು ಅಡುಗೆ ಮಾಡೋದ್ರಿಂದ ಅಷ್ಟು ರುಚಿ ಬರುತ್ತೆ ಅನ್ಸುತ್ತೆ. ಇದು ನನ್ನ ನಂಬಿಕೆನೋ ಇಲ್ವೋ ಅದ್ ನಮ್ಗೆ ಗೊತ್ತಿಲ್ಲ, ಆದ್ರೆ ಎಕ್ಸ್ಟ್ರಾ ರುಚಿ ಅಂತೂ ಖಂಡಿತ ಇದೆ. ನಿಮ್ಗೂ ಕೂಡ ಉಪಯೋಗ ಆಗ್ಬೋದು ಅಂತ ಈ ಅಡಿಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಗ್ಲಾಸ್ ಅಷ್ಟು ನೀರು, 1 ಹಿಡಿಯಷ್ಟು ಹುಣಸೆಕಾಯಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಮೆತ್ತಗಾಗೋ ಹಾಗೆ ಬೇಯಿಸಿರೋ ಹುಣಸೆಕಾಯಿನ ತಣ್ಣಗಾಗೋದಕ್ಕೆ ಬಿಡಿ. ಸಾಂಬಾರ್ಗೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ, 3 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಚಕ್ಕೆ, 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, 1 ರಿಂದ 2 ಇಂಚಷ್ಟು ಶುಂಠಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಹಾಕಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 5 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ, 5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಪೂರ್ತಿ 1 ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಅರ್ಧದಿಂದ 3/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ಹಾಕೊಳ್ತೀನಿ. ಮೊದಲಿಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದು ಹುಣಸೆಕಾಯಿ ರಸನ ಕೂಡ ತಗೊಂಡು ಚೆನ್ನಾಗಿ ಸೋಸ್ಕೊಂಡು ಮಸಾಲಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಒಗ್ಗರಣೆಗೆ ಒಂದು ಕುಕ್ಕರ್ ನಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಎಲ್ಲಾ ತರಹದ ಕಾಳುಗಳು, ಹಲಸಿನಕಾಯಿ, ಎಲ್ಲಾ ತರಹದ ತರಕಾರಿಗಳು, ಸೊಪ್ಪುಗಳು, ರುಬ್ಬಿಕೊಂಡಿರೋ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಕುಕ್ಕರ್ನ ಲಿಡ್ ನ ಕ್ಲೋಸ್ ಮಾಡಿದ್ರೆ ಷಷ್ಠಿ ಹಬ್ಬದ ಸಾಂಬಾರ್ ರೆಡಿ. ಸಾಂಬಾರ್ ಏನು ರೆಡಿ ಆಯ್ತು, ಆದ್ರೆ ಅನ್ನ ಕೂಡ ಬೇಕಲ್ವಾ? ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ನುಣ್ಣಗೆ ಪುಡಿ ಮಾಡಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ, 5 ಲೋಟ ಅಕ್ಕಿ, ಅಕ್ಕಿಗೆ ತಕ್ಕಷ್ಟು ನೀರು, ಕೊತ್ತಂಬರಿ ಸೊಪ್ಪು, ನೀರು ಕುದಿ ಬಂದಾಗ ತುಪ್ಪವನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಅನ್ನ ರೆಡಿ. ನೀವು ಕೂಡ ಟ್ರೈ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ, ಬಾಯ್.